ಇವತ್ತಿನ ರೆಸಿಪಿ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲೇ ಎಳ್ಳು ಬೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಶುಚಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ. ಈಗಿಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ 1 ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು ಅರ್ಧ ಕಪ್ ಮೆಷರ್ಮೆಂಟ್. ಇದು ಅರ್ಧ ಕಪ್ 2 ಸರಿ ಹಾಕ್ಕೊಂಡಿದ್ದೀನಿ. ಅಂದರೆ 1 ಕಪ್ ಅಷ್ಟಾಗುತ್ತೆ. ನೀವು ಯಾವುದೇ ಕಪ್ ಅಳತೆ ತೊಗೋಬೋದು. ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. ಅಷ್ಟರಲ್ಲಿ ಈ ಕೊಬ್ಬರಿ ಬೇಕಾಗುತ್ತಲ್ಲ, ಕೊಬ್ಬರಿನ ನಾವು ಈ ಥರ ಮೇಲೆ ಸಿಪ್ಪೆನ ಎರ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ಚಾಕುವಿನ ಸಹಾಯದಿಂದ ಆದರೂ ಮಾಡ್ಕೊಳ್ಬೋದು, ಅಥವಾ ಈ ಥರ ನೋಡಿ ಈ ಸೌತೆಕಾಯಿ ಪೀಲ್ ಮಾಡೋಂಥದ್ದು ಇರುತ್ತಲ್ಲ, ಆ ಪೀಲರ್ ಸಹಾಯದಿಂದ ಆದರೂ ಈ ಥರ ಪೀಲ್ ಮಾಡ್ಕೊಬೋದು. ಇದೆಲ್ಲ ಮಾಡಬೇಕಾದ್ರೆ ನೀವು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿರ್ಬೇಕಾಗುತ್ತೆ ಕಾಯನ್ನು. ನಂತರ ಇಲ್ಲ ಒಣಗಿಸಿಲ್ಲ ಅಂತಂದರೆ ನೋಡಿ ಈ ಥರ ನೀಟಾಗಿ ಪೀಲ್ ಮಾಡಿಕೊಂಡು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು. ತೇವಾಂಶ ಏನಾದರೂ ಇದ್ದರೆ ಎಲ್ಲ ಡ್ರೈ ಆಗಿ ಇರುತ್ತೆ. ನಂತರ ನೋಡಿ ಈ ಥರ ಎಲ್ಲ ಪೀಸಸ್ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಕಡಲೆ ಬೀಜ ಸಹ ಹುರಿದಿದ್ದಾಗಿದೆ. ಕಡಲೆ ಬೀಜ ಹುರ್ಕೊಂಡಿರೋದ್ರನ್ನ ನಾವು ನೋಡಿ ಈ ರೀತಿ ಸಿಪ್ಪೆ ತೆಗಿಯೋಕ್ಕೆ ಬರಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದನ್ನು ಈಗ ಅದೇ ಕಡಾಯಿಗೆ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು 100 ಗ್ರಾಮ್ನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ, ಅಂದರೆ ಒಂದು ಅರ್ಧ ಕಪ್ನಷ್ಟು. ಈಗ ಲೋ ಫ್ಲೇಮಲ್ಲೇ ಹುರ್ಕೊಂಡಿರೋದನ್ನು ಸೈಡಿಗಿಟ್ಟು, ಈಗ ನೋಡಿ ನಾವು ಕಾಯಿ ಏನು ಕೊಬ್ಬರಿನ ನಾವು ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕೊಬ್ಬರಿನ ಸಹ ಈ ಥರ ಫ್ರೈ ಮಾಡ್ಕೊಳ್ಬೇಕು. 1 ಸೆಕೆಂಡ್ ಈ ಥರ ಫ್ಲೇಮ್ ಆನ್ ಇಟ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಫ್ಲೇಮ್ ಆಫ್ ಮಾಡ್ಕೋಬೇಕು. ಹಾಗೆ ಅರ್ಧ ಕಪ್ ಮೆಷರ್ಮೆಂಟಲ್ಲಿ ಕಡಲೆಪಪ್ಪನ್ನು ಹಾಕ್ಕೊಳ್ಬೇಕು. ನಿಮಗೆ ಇಚ್ಛೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಇದನ್ನು ಬೇಕಿದ್ರೆ ನೀವು ಒಂದು ಫುಲ್ ಕಪ್ನಷ್ಟು ಮೆಷರ್ ಮಾಡಿ ಹಾಕ್ಕೊಳ್ಬೋದು. ನಾನು ಈ ಕ್ವಾಂಟಿಟಿಗೆ ಇಲ್ಲಿ 1.5 ಬೆಲ್ಲದ ಅಚ್ಚನ್ನು ತೊಗೊಂಡಿದ್ದೀನಿ. ನೀಟಾಗಿ ಈ ಥರ ಪೀಸಸ್ ಕಟ್ ಮಾಡಿ ಇಟ್ಕೊಳ್ಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಪೀಸಸ್ನ ಕಟ್ ಮಾಡ್ಕೊಳ್ಬೋದು. ನಾನು ಈ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಸಹ ತಣ್ಣಕ್ಕಾಗಿದೆ. ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದುಕೊಳ್ಬೇಕು. ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ತೊಗೊಂಬರ್ತೀನಿ. ಈಗ ಸಿಪ್ಪೆ ಎಲ್ಲ ತೆಗೆದಿದ್ದಾಗಿದೆ. ಇದು ಕಾಳು ಇರುತ್ತಲ್ಲ, ಕಾಳು ಇರೋದ್ರಿಂದ ನೋಡಿ ಈ ಥರ ಒಂದು ಕಪ್ ಏನಾದರೂ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಟ್ರೆ ಕಾಳೆಲ್ಲ ಒಡೆಯುತ್ತೆ. ನಂತರ ನೋಡಿ ಇದು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಬೀಜ, ಕಡಲೆಪಪ್ಪು, ಕೊಬ್ಬರಿ ಹಾಗೆ ಎಳ್ಳು ಎಲ್ಲನೂ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಒಂದು 1/4 ಕಪ್ನಷ್ಟು ನಾನು ಈ ಜೀರಿಗೆ ಮಿಠಾಯಿನ ಸೇರಿಸ್ಕೊಂಡಿದ್ದೀನಿ. ಈ ಥರ ಮನೆಯಲ್ಲೇ ರುಚಿಯಾಗಿ ಎಳ್ಳು ಬೆಲ್ಲ ರೆಡಿಯಾಗಿದೆ. ಇದು ಆಪ್ಷನಲ್. ಈ ಜೀರಿಗೆ ಮಿಠಾಯಿ ಹಾಕ್ಕೊಳ್ಳೋದು ನೀವು ಬೇಕಂದರೆ ಹಾಕ್ಕೊಳ್ಳಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನೇ ಸೇರಿಸ್ಕೊಂಡ್ರೆ ಆಯಿತು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.